ಪ್ರಿಯ ಸ್ನೇಹಿತರೆ, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಾವು ಕೇವಲ ಒಂದು ಸಮುದಾಯಕ್ಕೆ ಹೋಲಿಕೆ ಮಾಡಿ ನೋಡ್ತಾ ಇದ್ದೇವೆ. ಕೇವಲ ಸಂವಿಧಾನದ ಶಿಲ್ಪಿ ಅಂತ ಮಾತ್ರ ನೋಡ್ತಾ ಇದ್ದೇವೆ. ಆದರೆ ಅವರು ನಮಗೆ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ಅಪಾರವಾಗಿವೆ. ನಾವು ಅವರ ಬಗ್ಗೆ ತಿಳ್ಕೋಬೇಕಾದದ್ದು ಮತ್ತಷ್ಟು ಇದೆ. ನಾವು ಕೇವಲ ಸಂವಿಧಾನದ ಶಿಲ್ಪಿ ಅಂದ್ಬಿಟ್ರೆ ನೀವು ಅವರ ಬಗ್ಗೆ ತಿಳ್ಕೊಂಡಿರೋದು ಕೇವಲ ಅಷ್ಟೇ. ಬನ್ನಿ ಈ ವಿಡಿಯೋವನ್ನು ನೋಡಿ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ಹಂಚಿಕೊಳ್ಳಲಿದ್ದೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಬರೀ ಸಂವಿಧಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವರ ಸಾಧನೆಗಳು ಭಾರತದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವಲಯಗಳಲ್ಲಿ ಆಳವಾಗಿ ಬೇರೂರಿವೆ. ಆರ್ಥಿಕ ತಜ್ಞರಾಗಿ ಬಾಬಾ ಸಾಹೇಬರು ನಮ್ಮೆಲ್ಲರಿಗೂ ತಿಳಿದಿಲ್ಲದ ಒಂದು ದೊಡ್ಡ ವಿಷಯವೆಂದರೆ ಭಾರತದ ಕೇಂದ್ರ ಬ್ಯಾಂಕ್ ಆದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಸ್ಥಾಪನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ದೊಡ್ಡದಾಗಿದೆ. ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕಾರ್ಮಿಕ ಹಕ್ಕುಗಳ ರಕ್ಷಕ ಅಂತ ಕರಿತೀವಿ, ಗೊತ್ತಾ? ಇಂದು ನಾವು ಕೆಲಸದ ಅವಧಿಗಳಲ್ಲಿ 8 ಗಂಟೆಯ ಕಾಲ ಎಂದು ನೋಡುತ್ತಿದ್ದೇವಲ್ಲ, ಅದರ ಹಿಂದಿರುವ ಸಾಧಕ ಯಾರು ಗೊತ್ತೇ? ಅದು ಬೇರೆ ಯಾರೂ ಅಲ್ಲ, ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹೌದು ಸ್ನೇಹಿತರೆ, 1942ರಲ್ಲಿ ಕಾರ್ಮಿಕ ಸಚಿವರಾಗಿದ್ದಾಗ ಕೆಲಸದ ಅವಧಿಯನ್ನ 12 ಗಂಟೆಗಳಿಂದ 8 ಗಂಟೆಗೆ ಇಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಪ್ರಸ್ತುತ ನಮ್ಮ ಸರ್ಕಾರ ಏನು ಕೈಗೊಳ್ತಾ ಇದೆ ಹೆರಿಗೆ ರಜೆ ಬಗ್ಗೆ, ಅದನ್ನು ಹುಟ್ಟು ಹಾಕಿದ್ದು ಯಾರು ಗೊತ್ತೇನು? ಯಾರೂ ಅಲ್ಲ, ನಮ್ಮ ಡಾಕ್ಟರ್ BR ಅಂಬೇಡ್ಕರ್. ಹೌದು ಸ್ನೇಹಿತರೆ, ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ರಜೆಯನ್ನು ಪ್ರಪ್ರಥಮ ಬಾರಿಗೆ ನೀಡಬೇಕು ಎಂದು ಪ್ರತಿಪಾದಿಸಿದ್ದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಮಹಿಳಾ ಸಬಲೀಕರಣ ಮತ್ತು ಹಿಂದೂ ಕೋಡ್ ಬಿಲ್. ಅಂಬೇಡ್ಕರ್ ಅವರು ಭಾರತೀಯ ಮಹಿಳೆಯರ ವಿಮೋಚರ ಎಂದು ಕರೆಯಲ್ಪಡುತ್ತಾರೆ. ಅವರು ಮಂಡಿಸಿದ ಹಿಂದೂ ಕೋಡ್ ಬಿಲ್ ಮಹಿಳೆಯರಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕು, ವಿಚ್ಛೇದನದ ಹಕ್ಕು ಮತ್ತು ದತ್ತು ಪಡೆಯುವ ಅಧಿಕಾರ ನೀಡಲು ಹೋರಾಡಿತು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾವುದೇ ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದ ಮಹಿಳೆಯರ ಸಾಧಿಸಿದ ಪ್ರಗತಿಯ ಮೇಲೆ ಅಳೆಯುತ್ತೇನೆ ಎಂದು. ಅಲ್ಲಿಗೆ ಮಹಿಳೆಯರಿಗೆ ಅವರು ನೀಡಿದಂತಹ ಒಂದು ಸ್ಥಾನಮಾನ ಎಂಥದ್ದು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಇವತ್ತು ನಾವು ಉಪಯೋಗಿಸ್ತಾ ಇರತಕ್ಕಂಥ ಜಲ ಮತ್ತು ವಿದ್ಯುತ್ ಶಕ್ತಿ ಯೋಜನೆ, ದೇಶದ ಅಭಿವೃದ್ಧಿಗೆ ನೀರು ಮತ್ತು ವಿದ್ಯುತ್ ಅಗತ್ಯ ಅವರು ಆ ಕಾಲಕ್ಕೆ ಅರಿತಿದ್ದರು. ಭಾರತದ ಪ್ರಮುಖ ನೀರಾವರಿ ಯೋಜನೆಗಳಾದ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್, ಹಿರಾಕುಡ್ ಯೋಜನೆ, ಬಾಕ್ರಾನಂಗಲ್ ಯೋಜನೆ, ರುವಾರಿ ಕೂಡ ಇವರು. ದೇಶದ ಸೆಂಟ್ರಲ್ ವಾಟರ್ ಕಮಿಷನ್ ಸ್ಥಾಪನೆಗೆ ಇವರೇ ಪ್ರೇರಣೆ. ಇನ್ನು ಬಹಳ ಮುಖ್ಯವಾಗಿ ಬೌದ್ಧ ಧರ್ಮದ ಪುನರುತ್ಥಾನ. ನಮ್ಮ ಜೀವನಾವಧಿಯ ಅಂತ್ಯದಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಮೂಲಕ ಅಹಿಂಸೆ, ಸಮಾನತೆ ಆದಿಯನ್ನು ತೋರಿಸಿಕೊಟ್ಟಂತಹ ಇವರಿಗೆ ಇನ್ನೇನು ಹೇಳಬೇಕು. 135ನೆಯ ಜನ್ಮದಿನದ ಶುಭಾಶಯಗಳು. ಜೈ ಭೀಮ್.